हिडकल जलाशयातील पाणी वाचवण्यासाठी आमचे पाणी आमचा हक्क अभियान सुरू करण्यात आलं असून गुरुवारी मारुती गल्लीतील मारुती मंदिरात कारंजी मठाचे श्री गुरुसिद्ध स्वामीजी यांच्या नेतृत्वाखाली विविध संघटनांच्या नेत्यांची बैठक झाली। यावेळी कर्वे जिल्हाध्यक्ष दीपक गुडगनट्टी म्हणाले की धारवाडच्या औद्योगिक क्षेत्राला बेळगावचे पाणी देऊ नये। आधीच बेळगावच्या अनेक प्रकल्पांचा लाभ धारवाडला मिळाला आहे। आता पाणीही दिल्यास बेळगावच्या जनतेवर अन्याय होईल असे ते म्हणाले। की आपण सर्व लोकांनी या बेळगाव शहराच्या पाण्यासाठी 18 एनजीडी मधून जे आम्हाला पाणी जे कॉन्ट्रॅक्ट झालेलं आहे, जे करार झालेलं आहे, तेवढं पाणी यायला पाहिजे आमच्या म्हणणं आहे। याचा विचार करा आणि पुढचं काय उलटी सुरू आहे सर्व मिळून ठरवलं तर आम्ही त्याला सहभाग घ्या एवढं समजून माझ्या मान्य माजी शासकांचा रमेश ತುಂಬಾ यावेळी सामाजिक कार्यकर्ते सुजित मुळगुंद म्हणाले की कोणत्याही परिस्थितीत हिडकल जलाशयाचे पाणी धारवाडला देऊ नये। धारवाडला पाणी पुरवल्यास बेळगाव शहराला पिण्याच्या पाण्याची टंचाई भासेल। त्यामुळे सर्वप्रथम बेळगाव जिल्ह्यातील औद्योगिक क्षेत्राला पाणी पुरवठा करावा अशी मागणी त्यांनी केली। ಸುದ್ದಿ ತಿಳಿದು ಹಾಗಾಗಿ ಈಗಾಗಲೇ ಸುಮಾರು ಸಂಘ ಸಂಸ್ಥೆಗಳು ಅದನ್ನ ವಿರೋಧ ಮಾಡಿ ಪ್ರತಿಭಟನೆ ಕೂಡ ಮಾಡಿದ್ರು। ಅದರಲ್ಲಿ ನಮ್ಮ ದೀಪಕ್ ಗುಡಗನಟ್ಟಿ ಅವರು ಕನ್ನಡ ರಕ್ಷಣಾ ವೇದಿಕೆಯಿಂದ, ಅದೇ ರೀತಿ ನಮ್ಮ ಮಾತೇಶ್ ಗುಡಸ ಅವರು ಬಸವ ಕಾಯಕ ಜೀವಿ ಸಂಘಟನೆಯಿಂದ ಕೂಡ ಈಗ ಮಾಡಿದ್ದಾರೆ। ಇದೇ ರೀತಿ ಕೆಲವೊಂದು ಇನ್ನೂ ಇತರ ಸಂಘ ಸಂಸ್ಥೆಗಳು ಮಾಡಿದ್ದಾರೆ। ಮೊನ್ನೆ ಸಿದ್ದಗೌಡ ಮೋದಿ ಅವರು ಒಂದು ಇದ್ರ ಬಗ್ಗೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ, ಒಂದು ಇದು ಕೊಟ್ಟಿದ್ದಾರೆ, ಒಂದು ಪಿಟಿಷನ್ ಕೊಟ್ಟಿದ್ದಾರೆ। ಅದು ಈ ಇವತ್ತಿನ ದಿವಸ ಏನೋ ನಾವೆಲ್ಲ ಹೋರಾಟ ಮಾಡೋಕ್ಕಂತ ನಾವೆಲ್ಲ ಬಂದಿದ್ದೀವಿ। ಇವತ್ತಿನ ದಿವಸ ಕಾಮನ್ ಮ್ಯಾನ್ ಅಂತ ಹೇಳ್ತೀವಿ, ಕಾಮನ್ ಮ್ಯಾನ್ ಇವತ್ತಿನ ದಿವಸದಲ್ಲಿ ಯಾರೂ ಇಲ್ಲ। ಇದರಲ್ಲಿ ಎಲ್ಲರೂ ಕೂಡ ನಾಯಕರೇ ಇದ್ದಾರೆ, ಎಲ್ಲರೂ ಲೀಡರ್ಸ್ಗಳೇ ಇದ್ದಾರೆ। ಹಾಗಾಗಿ ಎಲ್ಲ ಲೀಡರ್ಗಳು ಇದರ ಪ್ರತಿಯೊಂದು ಬೇರೆ ಬೇರೆ ಸಂಘ ಸಂಸ್ಥೆಯಿಂದ ಇವತ್ತು ಬಂದಂಥ ಲೀಡರ್ಗಳೇ ಇದ್ದಾರೆ। ಇದರಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತಿಲ್ಲ। ಬಟ್ ಇವತ್ತಿನ ದಿವಸ ಕಾರ್ಯಕ್ರಮಕ್ಕಾಗಿ ಆಗಮಿಸಿದಂತಹ ಈಗ ಶ್ರೀಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋಣ ತಮ್ಮ ಹತ್ರ ವಿನಂತಿ ಮಾಡೋದು, ತಮಗೆ ಒಪ್ಪಿಗೆನಾ? ಇದೆ ಏನರು ಈಗಾಗಲೇ ಬಾಗಲಕೋಟೆ ತನಕ ಹೋಗ್ತದೆ, ತಮಗೆಲ್ಲ ಗೊತ್ತಿರಬೇಕು। ಬೆಳಗಾವಿಯಿಂದ ಗೋಕಾಕ, ಅರ್ಬಾವಿ, ರಾಯಬಾಗ, ಮೂಡಲ್ಗಿ, ಹಾರುಗೇರಿ, ಮುಧೋಳ್, ಮಾಲಿಂಗ್ಪುರ್ ಇಲ್ಲೆಲ್ಲ ನೀರು ಹೋಗೋದಿದೆ। ನಾಳೆ ಬರುವಂಥ ದಿನಗಳಲ್ಲಿ ಈ ಒಂದು ಅದು ಎಡದಂಡೆ ಬಲದಂಡೆ ಮೂಲಕ ಅದು ಕಾಲುವೆ ಮೂಲಕ ಅದು ನೀರು ಹೋಗ್ತದೆ। ಎಲ್ಲರಿಗೂ ಕುಡಿಲಿಕ್ಕೆ ನೀರು, ಜಾನುವಾರುಗಳಿಗೆ ನೀರು, ರೈತರಿಗೆ ಹೊಲಕ್ಕೆಲ್ಲ ನೀರು ಸಿಗುವುದು ಹಿಡ್ಕಲ್ ಡ್ಯಾಮ್ನಿಂದನೇ। ನಾಳೆ ಬರುವಂಥ ದಿವಸಗಳಲ್ಲಿ ಇದನ್ನೇನಾದರೂ ಇವರು ಆ ಕಡೆ ಔದ್ಯೋಗೀಕರಣಕ್ಕಾಗಿ ಕೊಟ್ಟರೆ ಅದರಿಂದ ಬರುವಂಥ ಸಮಸ್ಯೆ ದೊಡ್ಡದಾಗುತ್ತೆ। ಈಗಾಗಲೇ ಏಪ್ರಿಲ್ ಮೇದಲ್ಲಿ ಬೆಳಗಾವಿಗೆಲ್ಲ ಜನಕ್ಕೆ ಗೊತ್ತಿದೆ, ನೀರು 12 ದಿವಸಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಬಿಡ್ತಾ ಇದ್ದಾರೆ। ಈಗಾಗಲೇ LNT ಅವರು ಇದೊಂದು ನೀರು ಸರಬರಾಜು ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ। ಸರಿಯಾಗಿ ಅದೇ 24x7 ಅಂತ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಅವರು। ಮತ್ತು ಇನ್ನು ಮುಂದೆ ಬರುವಂಥ ದಿವಸಗಳೇ ಇದೇ ರೀತಿ ಆಗಿಬಿಟ್ರೆ ಭಾಳ ಗಂಭೀರಕ್ಕೆ ಬೆಳಗಾವಿಗೆ ಹೋಗಬೇಕಾಗುತ್ತದೆ। ಜನವರಿ ಫೆಬ್ರವರಿಯಲ್ಲೇ ನೀರಿನ ಸಮಸ್ಯೆ ಬಂದು ಭಾಳ ಒತ್ತಡವಾಗ್ತದೆ। ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಫಸ್ಟ್ ಅದನ್ನು ಕುಡಿಲಿಕ್ಕೆ ನೀರಂತ ಉಪಯೋಗ ಬಳಕೆ ಮಾಡಬೇಕಂತಿದೆ। ನಾನು ಏನೋ ತಪ್ಪಿದ್ರೆ ರಮೇಶ್ ಕುರ್ಚಿ ಸಾಹೇಬ್ರಿಗೆ ಹೆಚ್ಚಿನ ಮಾಹಿತಿ ಇದೆ, ಆಮೇಲೆ ಅದರ ಬಗ್ಗೆ ಹೇಳ್ತಾರೆ। ಅದೇ ರೀತಿ ಇವರ ಮುಂಚೆ ಹೋರಾಟ ಮಾಡಿದವರು ಅವರು ಶಿವಾಜಿ ಸುಣ್ಕರ್ ಮತ್ತು ನಮ್ಮ ನಿರ್ವಹಣೆ ಸಾಹೇಬರು। या बैठकीला विविध संघटनांचे नेते आणि कार्यकर्ते उपस्थित होते। संकल्प शिंदे, KMM मराठी, बेळगाव।